ಜೆಸಿ ಟೈಟ್ಲ್ ಇಟ್ಟಾಗ ಯಾರು ಹ್ಮ್. ಬೆದರಿಕೆ ಹಾಕ್ಲಿಲ್ವಾ ಅಂತ, ಏನಿದೆ ಈ ತರ ಟೈಟ್ಲ್ ಎಲ್ಲ ಇಟ್ಕೊಂಡು ಬೇಡ ಅಂತ ಅಂದ್ಬಿಟ್ಟು ಏನಾದ್ರು? ಏನು ಯಾರೇನು ಅನ್ಲಿಲ್ಲ, ನಾವು JC ದ ಯೂನಿವರ್ಸಿಟಿ ಅಂತಾನೂ ಇಟ್ಟಿದ್ದೀವಿ. ಸೊ ಅದು ಹೆಂಗಂದ್ರೆ ಒಬ್ಬ ಕಾಲೇಜ್ ಹುಡುಗನ ಲೈಫ್ಗೂ ಕನೆಕ್ಟ್ ಆಗಬೇಕು, ಜೊತೆಗೆ ಒಂದು ಅಂಡರ್ ವರ್ಲ್ಡ್ಗೂ ಕನೆಕ್ಟ್ ಆಗಬೇಕು ಅಂತೇಳಿ JC ದ ಯೂನಿವರ್ಸಿಟಿ ಅಂತ ಇಟ್ಟಿದ್ದು. ನಮ್ಗೆ ಆಕ್ಚುಲಿ ಆ ಪದ ಬರೋದಕ್ಕೆ ಕಾರಣನೇ ಪೊಲೀಸವರು. ಸುಮ್ಮನೆ ನನಗೆ ಒಬ್ರಿಗೆ ಪರಿಚಯ ಅವ್ರು ನೆಕ್ಸ್ಟ್ ಯಾವ ಸಿನಿಮಾ ಮಾಡಿದೆ ಸರ್ JC ಅಂತ ಹೇಳಿದೆ ನಾನು. ಅದು ಬಿಡಪ್ಪ ಅದೊಂದು ಯೂನಿವರ್ಸಿಟಿ ಅಂತ ಅಂದ್ರು. ಸೊ ಅವ್ರಿಗೆ ಅದು ಅನ್ಸಿದೆ, ಅಂದ್ರೆ ಇಲ್ಲಿ ಕೈದಿಗಳು ಬರ್ತಾರೆ, ಹೊಸಬ್ರು ಬರ್ತಾರೆ, ಕಲಿತಾರೆ. ರೌಡಿಸಮ್ನಾಗೆ ಒಂದು ಯೂನಿವರ್ಸಿಟಿ ಆಗ್ಬಿಟ್ಟಿದೆ ಇದು. ಕಲಿತಾರೆ, ಆಚೆ ಹೋಗ್ತಾರೆ, ಕೆಲವ್ರು ಪರಿವರ್ತನೆ ಆಗಿರೋರು ಇದ್ದಾರೆ, ಕೆಲವ್ರು ದೊಡ್ಡ ರೌಡಿಗಳು ಆಗಿರೋರು ಇದ್ದಾರೆ. ಸೊ ಅದಕ್ಕೆ JCನೇ ಒಂದು ಯೂನಿವರ್ಸಿಟಿ ಅನ್ನೋ ತರ ಹೇಳಿದ್ರು. ನಾವು ಯಾಕೆ ಇದನ್ನೇ ಈ ಟೈಟ್ಲ್ ಇಡಬಾರ್ದು, JC ದ ಯೂನಿವರ್ಸಿಟಿ ಅಂತ ಹೇಳಿ ನೇಮಕ ಮಾಡಿದ್ವಿ. ಯಾರು ನಮ್ಗಿಂದ ಬೆದರಿಕೆ ಅನ್ನೋದು ಏನು ಬರ್ಲಿಲ್ಲ, ಕೇಳಿದ ತಕ್ಷಣ ಕ್ಯಾಚಿ ಅನ್ಸೋದು ಎಲ್ಲರಿಗೂ ಜೇಸಿನ ಅಂತ ಅನ್ನೋರು. ಯಾಕೆಂದ್ರೆ ಈ ಫೀಲ್ಡ್ ಲ್ಯಾಂಗ್ವೇಜ್ ಅಲ್ಲಿ JC ಅನ್ನೋದು ತುಂಬಾ ಅಂದ್ರೆ ಒಂಥರ ಚಲಾವಣೆಯಲ್ಲಿ ಇರೋ ಪದ. ಸೊ ಚೆನ್ನಾಗಿ ಕನೆಕ್ಟ್ ಆಗುತ್ತೆ ಅಂತ ಹೇಳಿ ಇಟ್ವಿ. ಬಟ್ ಒಂದು ವಿಷಯ ಕೇಳ್ಬಿಟ್ವಿ, ಟ್ರೈಲರ್ ಲಾಂಚ್ ಆದ ನಂತರದಲ್ಲಿ JC ಇಂದನೇ ಒಂದಷ್ಟು ಫೋನ್ ಕಾಲ್ ಬರುತ್ತೆ ಪ್ರಖ್ಯಾತ್ ಅವ್ರಿಗೆ, ತುಂಬಾ ಚೆನ್ನಾಗಿದೆ, ಏನಿದೆ ಅದನ್ನೇ ತೋರಿಸಿ. ಹೌದು ಸರ್, ಅದು ನಾನು ಓಪನ್ ಆಗಿ ಮೀಡಿಯಾದಲ್ಲಿ ಹೇಳಕ್ ಆಗಲ್ಲ. ಸಡನ್ ಆಗಿ ಟ್ರೈಲರ್ ಲಾಂಚ್ ಮಾಡಿ ಆಚೆ ಬರ್ತೀನಿ, ಒಂದು ಅನ್ನೋನ್ ನಂಬರ್ ಇಂದ ಒಂದು 7-8 ಮಿಸ್ಡ್ ಕಾಲ್, ಇನ್ವ್ಯಾಲಿಡ್ ನಂಬರ್ ಅಂತ ಬರ್ತಾ ಇದೆ, ಇಲ್ಲ ಅನ್ನೋನ್ ನಂಬರ್ ಅಂತ ಬರ್ತಾ ಇದೆ. ಅದ ನಂಬರ್ ನಾನು ವಾಪಸ್ ಕಾಲ್ ಮಾಡೋಕ್ಕೂ ಆಗಲ್ಲ. ಯಾವ್ದು ಇದು ಇಷ್ಟೊಂದು ನಂಬರ್ ಬರ್ತಾ ಇದೆ, ಏನೋ ಅರ್ಜೆಂಟ್ ಇರಬೇಕು ಅಂತ ರಿಸೀವ್ ಮಾಡಿದ್ರೆ ಇಲ್ಲ JC ಇಂದ ಕಾಲ್ ಮಾಡ್ತಾ ಇರೋದು ಅಂದ್ರು. ಇವು ನನ್ನ ಫ್ರೆಂಡ್ಸ್ ಎಲ್ಲ ನಾನು ಲೌಡ್ ಸ್ಪೀಕರ್ ಕಟ್ ಮಾಡಿ ಸುಮ್ಮನೆ ಯಾಕೆ ನೀನೇನೋ ಟ್ರಾಪ್ ಆಗ್ತೀಯಾ, ಯಾಕೆ ಬೇಕು ಅಂತ ಕೇಳಿದ್ರೆ ಇಲ್ಲ ನೋಡಿದ್ರೆ ನಾವು ಆಲ್ರೆಡಿ ಟ್ರೈಲರು ಅಂತ ಇದ್ದಾರೆ. ಅಷ್ಟು ಫಾಸ್ಟ್ ಆಗಿ ರೀಚ್ ಆಗಿದೆ ಅವ್ರಿಗೆ ಟ್ರೈಲರು. ಪಕ್ಕದಲ್ಲಿ ಡಾಲಿ ದರ ಕೊಡು ಅಂತಾರೆ. ಏನಪ್ಪ ಈ ಥರ ಎಲ್ಲ ಪ್ರಶ್ನೆಗಳು ಕೇಳ್ತಾರೆ. ಇಲ್ಲ ಸರ್, ಆಯ್ತು ಸರ್, ಸಾರಿ, ಏನು ಅಂದರೆ ಖುಷಿಯಾಗಿದ್ರೆ ಒಳ್ಳೇದು ಸರ್, ನಿಮ್ಮ ಆಚೆ ಇರೋ ಹುಡುಗರಿಗೆಲ್ಲ ಸಿನಿಮಾ ನೋಡೋದಕ್ಕೆ ಹೇಳಿ ಸರ್, ನಿಮಗೆ ಮಾಡಿದೀವಿ ಸಿನಿಮಾ ಅಂತ ಹೇಳಿ ಥ್ಯಾಂಕ್ ಯು ಅಂದ್ಬಿಟ್ಟು ಕಟ್ ಮಾಡ್ಬಿಟ್ಟೆ ನಾನು. ಜಾಸ್ತಿ ಮುಂದುವರ್ಸಕ್ಕೆ ಹೋಗ್ಲಿಲ್ಲ. ಕ್ಯಾರೆಕ್ಟರ್ ಬಗ್ಗೆ ಏನಾದ್ರು ಹೇಳಿದ್ರ, ಲುಕ್ ಬಗ್ಗೆ ಏನಾದ್ರು ಹೇಳಿದ್ರ? ಅದೇ ಖುಷಿ ಪಟ್ರು. ಯಾಕೆಂದ್ರೆ ಅವ್ರು ಹೇಳಿದ್ರು ನಾವ್ ಇಲ್ಲಿ ಸಿನಿಮಾ ನೋಡ್ಬೇಕು ಅಂದ್ರೆ ನೋಡಕ್ಕಾಗಲ್ಲ, ಒಳ್ಳೇದಾಗ್ಲಿ JC ಅಂತ ಟೈಟ್ಲ್ ಇಟ್ಕೊಂಡು ಸಿನಿಮಾ ಮಾಡ್ತಾ ಇದೀರಾ, ಒಳ್ಳೇದಾಗ್ಲಿ ಟೀಮ್ಗೆ, ಡಾಲಿಯವ್ರನ್ನ ಕೇಳಿದ್ವಿ ಅಂತ ಹೇಳಿ. ಅಂದ್ರೆ ಎಲ್ಲ ಡಾಲಿ ಫ್ಯಾನ್ಸ್ ಅನ್ಸುತ್ತೆ, ಧನಂಜಯ ಸರ್ ಫ್ಯಾನ್ಸ್. ಒಳ್ಳೇದಾಗ್ಲಿ ಅಂತ ಹೇಳಿ ಒಳಗಿಂದಾನೇ ಮಾತಾಡಿದ್ರು. ಸಿನಿಮಾದ ಆಶಯ ಮೇಲ್ನೋಟಕ್ಕೆ ಮಾಸ್ ರೌಡಿಸಮ್ ಅಂತಿದ್ರು ಕೂಡ ಕೋರ್ ಪಾಯಿಂಟ್ ಬೇರೆ ಇದೆ ಆಕ್ಚುಲಿ. ತಂದೆ ಮಗನ ಎಮೋಷನ್, ಯಾಕಂದ್ರೆ ಅವ್ನ್ ಡೈಲಾಗ್ ಬರುತ್ತೆ ಅಂದ್ರೆ, ನಾನು ಈಗ ಬದುಕಿದ್ದೀನಿ ಅಂತಂದ್ರೆ ಅವತ್ತು ನಾನು ಕೊಲೆ ಮಾಡ್ಲೇಬೇಕಾಗುತ್ತೆ. ಹೌದು, ಇದೇ ರೀತಿ JC ಬರೋರು ಎಷ್ಟೋ ಸತ್ಯ ಘಟನೆಗಳು ಬೇರೆ ಬೇರೆ ಇರುತ್ತೆ. ಹೌದು, ಅವ್ರು ಯಾರು ಕೈದಿ ಆಗ್ಬೇಕು, ಅಪರಾಧ ಯಾರು ಮಾಡಿರಲ್ಲ, ಯಾವುದೊಂದು ಘಟನೆ ಆತರ ಟ್ರಿಗರ್ ಮಾಡಿರುತ್ತೆ. ಹೌದು, ಆ ತರದೆಲ್ಲದ ಒಂದು ಜರ್ನಿಯ ಸ್ಟೋರಿ JC ಆಗಿರುತ್ತೆ. ಖಂಡಿತ ಸರ್. ಈಗ ಎಲ್ಲರಿಗೂ ಕಾನೂನು ನ್ಯಾಯ ಕೊಡುತ್ತೆ ಅನ್ನೋದಕ್ಕೆ ಹೇಳಕ್ ಆಗಲ್ಲ. ಪಾಪ ಎಷ್ಟೋ ಜನ ಇನ್ನೋಸೆಂಟ್ಗಳಿಗೆ ಇವತ್ತು ನ್ಯಾಯನೇ ಸಿಕ್ಕಿಲ್ಲ ಅಂತ ಎಷ್ಟೋ ನತದೃಷ್ಟು ಒಳಗಡೆ ಇದ್ದಾರೆ ಜೈಲೊಳಗಡೆ. ನಿಮ್ಗೆ ಆಲ್ಮೋಸ್ಟ್ ಒಂದು 60% 50% ಅವ್ರು ತಪ್ಪು ಮಾಡಬೇಕು ಅಂತ ಮಾಡಿರಲ್ಲ, ಇಲ್ಲ ಏನೋ ಒಂದು ದುರಾಸೆಗೆ ಮಾಡಿರಲ್ಲ. ಘಟನೆಗಳು, ಸಂದರ್ಭಗಳು ಅವ್ರನ್ನ ಕೈದಿಯನ್ನಾಗಿ ಮಾಡ್ಬಿಟ್ಟಿರುತ್ತೆ. ಬಟ್ ಕಾನೂನು ಮುಂದೆ ಎಲ್ಲರೂ ತಲೆ ಬಾಗ್ಲೇಬೇಕು. ಕ್ರೈಮ್ ಅನ್ನನ್ನ ಯಾರು ಕೈಗೆ ತಗೊಂಡು ಮಾಡೋ ಅವಕಾಶ ಇಲ್ಲ ನಮ್ಮ ದೇಶದಲ್ಲಿ. ಸೊ ಆ ಥರ ಇನ್ನೋಸೆಂಟ್ಸು ತುಂಬ ಇದ್ದಾರೆ. ಅವರ ಒಂದು ವ್ಯಥೆನೂ ನಮ್ಮ ಸಿನಿಮಾದಲ್ಲಿ ನೋಡ್ಬೋದು. ಆ್ಯಂಡ್ ಅಲ್ಟಿಮೇಟ್ಲಿ ತಂದೆನೇ ಮಕ್ಳಿಗಾಗಬೇಕು, ಮಕ್ಕಳನ್ನೇ ತಂದೆಗಾಗಬೇಕು. ತಂದೆ ಅವನ ಜೀವನ ಪೂರ್ತಿ ಹೋರಾಟ ಮಾಡ್ತಾನೆ ಇರ್ತಾನೆ, ಅಂದರೆ ನನ್ನ ಮಗನ ಸರಿ ದಾರಿಗೆ ತರಬೇಕಲ್ಲಪ್ಪ, ಹಾಳಾಗೋಗಿದ್ದಾನೆ ಅಂತ. ಸೊ ಆ ಒಂದು ಫ್ಯಾಮಿಲಿ ಕನೆಕ್ಷನ್ ಕೂಡ ಚೆನ್ನಾಗಿ ಟ್ರಾವೆಲ್ ಆಗುತ್ತೆ ನಮ್ಮ ಇಡೀ ಸಿನಿಮಾಲಿ. ಅದು ತುಂಬ ಚೆನ್ನಾಗಿ ಮಾಡಿದ್ದಾರೆ ಸರ್. ರಂಗಣ್ಣರಿಗೂ ಸರೇ ಇನ್ನೊಬ್ಬ ಹೀರೋ ಅಂತ ಹೇಳ್ಬೋದು ನಮ್ಮ ಸಿನಿಮಾದಲ್ಲಿ. ಅಷ್ಟು ಚೆನ್ನಾಗಿ ಪಾತ್ರಕ್ಕೆ ಜೀವ ತುಂಬಿದ್ದಾರೆ. ಮ್ಯಾಡಿ ಕೂಡ ಹಂಗೆ ಆಗಿ ತಗ್ಲಾಕೊಂಡಿದೆ JCಗೆ ಅಂತ. ಜಾಸ್ತಿ ಕತೆ ರಿವೀಲ್ ಮಾಡೋದಕ್ಕಾಗಲ್ಲ, ಅದು ಎಕ್ಸ್ಪೀರಿಯನ್ಸ್ ಮಾಡಿದ್ರೇನೆ ಅವ್ರಿಗೆ, ಅಂದ್ರೆ ನೋಡೋರ್ಗೆ ಅದು ಫೀಲ್ ಆಗೋದು. ನಾನೆಲ್ಲ ರಿವೀಲ್ ಮಾಡಿಬಿಟ್ರೆ ಈಗಲೇ ಅವ್ರಿಗೆ ಆ ಒಂದು ಸ್ಪಾಯ್ಲರ್ಸ್ ಕೊಡಬಾರ್ದು ಅಂತ ಅನ್ಸುತ್ತೆ. ಸಿನಿಮಾದ ಡೈಲಾಗ್ ಅದರಲ್ಲೂ ಬಹಳ ಮುಖ್ಯವಾಗಿ ಅದು ಕಿರೀಟ ಮತ್ತು ಕಳಂಕ ವಿಚಾರವಾಗಿ ಹೇಳ್ತಾರೆ. ಹೌದು, ಇಡೀ ಸಿನಿಮಾದ ಒಂದು ಥೀಮ್ ಲೈನ್ ಹೇಳುತ್ತೆ ಆಕ್ಚುಲಿ, ತಂದೆ ಮಗಂದು ಅಥವಾ ಸಮಾಜದ ಬಗ್ಗೆ ಎಲ್ಲೋ ಕರೆಕ್ಟ್. ಅಂದ್ರೆ ಅದೇ ಹೇಳೋಲ್ಲ ಸರ್, ನನ್ನ ಮಗ ಕಿರೀಟ ಹೊತ್ಕೊಳ್ಳಿದ್ರು ಪರವಾಗಿಲ್ಲ, ಕಳಂಕ ಹೊತ್ಕೊಬಾರ್ದು ಅಂತಾರೆ. ಆಮೇಲೆ ಇನ್ನೂ ತುಂಬ ಚೆನ್ನಾಗಿದೆ, ನನ್ನ ಮಗ ಒಂದು 10,000 ರೂಪಾಯಿ ದುಡಿದ್ರು ಪರವಾಗಿಲ್ಲ, ಅವನು ನಂಗೆ ಲಕ್ಷ ಸಂಪಾದನೆ ಮಾಡೋ ಆಸೆ ಇಲ್ಲ, ಒಂದು 10,000 ರೂಪಾಯಿ ದುಡ್ದು ಒಳ್ಳೆ ಹುಡುಗ ಅನ್ಸ್ಕೊಂಡ್ರೆ ಪರವಾಗಿಲ್ಲ ಸಮಾಜದಲ್ಲಿ ಅನ್ನೋ ಥರನೂ ಡೈಲಾಗ್ಗಳಿದೆ. ಸೊ ಅಲ್ಟಿಮೇಟ್ಲಿ ಎಲ್ಲ ತಂದೆ ತಾಯಿಗೂ ಅದೇ ಬೇಕಾಗಿರೋದಲ್ವ ಸರ್. ಮಕ್ಕಳು ಶ್ರೀಮಂತರಾಗದಿದ್ರು ಪರವಾಗಿಲ್ಲ, ಇನ್ನೇನೋ ಮಾಡದಿದ್ರು ಪರವಾಗಿಲ್ಲ, ಸಮಾಜಕ್ಕೆ ಒಬ್ಬ ಒಳ್ಳೆಯವನಾಗಬೇಕು ಅನ್ನೋದು ತಂದೆ ತಾಯಿಯ ಆಶಯ ಇರುತ್ತೆ ಯಾವಾಗ್ಲೂ. ಸೊ ಅದು ತುಂಬ ಚೆನ್ನಾಗಿ ಮಾಸಿ ಸರ್ ತುಂಬ ಬರವಣಿಗೆಯಲ್ಲಿ ತುಂಬ ವೇಟೇಜ್ ಇರೋವಂಥ ಒಂದು ಡೈಲಾಗ್ಗಳನ್ನ ಬರೆದಿದ್ದಾರೆ. ಅದಕ್ಕೆ ನನಗೂ ಸ್ವಲ್ಪ ಪರ್ಸನಲ್ ಕನೆಕ್ಟ್ ಆಯ್ತು. ಏನಪ್ಪ, ನನ್ನ ತಂದೆ ಕ್ಯಾರೆಕ್ಟರ್ಗಳೇ ಇಲ್ಲಿ ಡೈಲಾಗ್ಗಳಾಗಿ ಬರ್ತಾ ಇದೆಯಲ್ಲ. ನಮ್ಮ ತಂದೆ ಹೇಳಿದ್ದು ಅದೇನೆ, ನೀನು ಏನಾದರೂ ಆಗು, ನಾನು ಇಂಜಿನಿಯರಿಂಗ್ ಮುಗಿಸಿ ಎಲ್ಲ ನನ್ನ ಬೇರೆ ರಿಲೇಟಿವ್ಸ್ ಎಲ್ಲ MS ಮಾಡಕ್ಕೆ ಹೋಗು, ಇಲ್ಲ ಬಿಸ್ನೆಸ್ ಮಾಡು ಅಂತೆಲ್ಲ ಹೇಳೋದ್ರು.
ಇನ್ನೇನೇ ಮಾಡು ಸಮಾಜದಲ್ಲಿ ನೀನು ಮೋಸಗಾರ ಅನ್ಸ್ಕೊಂಬೇಡ, ಇಲ್ಲ ಸುಳ್ಳು ಹೇಳ್ತಾನೆ ಅಂತ ಅನ್ಸ್ಕೊಂಬೇಡ, ಕೆಟ್ಟದ್ ಮಾಡ್ಬೇಡ, ಪ್ರತಿ ತಂದೆ ತಾಯಿಗಳು ಎಲ್ಲ ಹೇಳೋದೇ ಅದೇ ಅಲ್ವಾ. ಅದೇ ನಮ್ಮ ಸಿನಿಮಾದಲ್ಲೂ ಕ್ಯಾರಿ ಆಗಿದೆ. ಸೊ ಎಲ್ಲಾನು ಚೆನ್ನಾಗಿ ಕನೆಕ್ಟ್ ಆಯ್ತು ಸರ್. ಅದನ್ನೇ ನಾವು ಸಿನಿಮಾದಲ್ಲಿ ತೋರಿಸಿದೀವಿ ಕೂಡ.